ಹುಳಿಮಾವು ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಲಾಕ್ ಆಗಿದೆ. ಹುಳಿಮಾವು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 12 ಖದೀಮರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬರೋಬ್ಬರಿ 350 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಖದೀಮರು ಈಗ ಲಾಕ್ ಆಗಿದ್ದಾರೆ. ಲ್ಯಾಪ್ಟಾಪ್, ಮೊಬೈಲ್, ನೂರಾರು ATM ಕಾರ್ಡ್ಗಳನ್ನ ಪೊಲೀಸರು ಅವರಿಂದ ವಶಕ್ಕೆ ಪಡೆದಿದ್ದಾರೆ. ಆನ್ಲೈನ್ ಮೂಲಕ ಜನರಿಗೆ ಗಾಳ ಹಾಕಿ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ರು. ಬಗೆದಷ್ಟು ಬಯಲಾಗ್ತಾ ಇದೆ ಆರೋಪಿಗಳ ಹಿಸ್ಟ್ರಿ. ಒಂದೇ ವರ್ಷದಲ್ಲಿ 350 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ. 240 ಕೋಟಿ ಹಣ ಸೀಸ್ ಮಾಡಲಾಗಿದೆ. 9,000 ಅಕೌಂಟ್ ಅನ್ನ ಫ್ರೀಸ್ ಮಾಡಿದ್ದಾರೆ ಸದ್ಯ ಪೊಲೀಸರು. ಈ ಆರೋಪಿಗಳ ಹಿಸ್ಟ್ರಿ ನಿಜಕ್ಕೂ ಕೂಡ ಭಯಾನಕ. ಯಾಕಂತಂದ್ರೆ ಒಂದು ವರ್ಷದಲ್ಲಿ 350 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರಂತೆ. ಅದರಲ್ಲೀಗ 240 ಕೋಟಿ ಹಣ ಸೀಸ್ ಆಗಿದೆ. 9,000 ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ದಾರೆ ಪೊಲೀಸರು. ಸರಿಯಾಗಿಯೇ ಲಾಕ್ ಆಗಿದ್ದಾರೆ ಈ ಆರೋಪಿಗಳು. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ರು ಇವರು. 12 ಖದೀಮರು ಇವರ ಗ್ಯಾಂಗೇ ಇದೆ. ಇದು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ DCP ಮತ್ತು ಅವರು ಹುಳಿಮಾವು ಸ್ಟೇಷನ್ ಇನ್ಸ್ಪೆಕ್ಟರ್ಸ್ ಮತ್ತು ಅವರದೆಲ್ಲ ಸ್ಟಾಫ್ ಸೇರಿ ಇದರಲ್ಲಿ ಟೋಟಲ್ 12 ಜನ ಆರೋಪಿಯವರಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 2 ಆರೋಪಿಯವರು ಇಲ್ಲಿ ಬ್ಯಾಂಗ್ಳೂರವರು, ಮಿಕ್ಕಿದ್ದು 10 ಜನ ಆರೋಪಿಯವರು ಬೇರೆ ಬೇರೆ ಸ್ಟೇಟ್ಸ್, ಉತ್ತರ ಪ್ರದೇಶ್, ರೋಹ್ತಾಸ್, ಬಿಹಾರ್ ಮತ್ತು ರಾಜಸ್ಥಾನ್, ಜಾರ್ಖಂಡ್, ಇನ್ನಿತರ ಎಲ್ಲ ಸ್ಟೇಟ್ಸ್ ಅವರು. ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವ್ರದ್ದು ಇದು ಕೆಲಸ ನಡೀತಾ ಇದೆ. ಬಟ್ ಅವ್ರದ್ದು ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಮೋರ್ ದೆನ್ 9,000 ಮ್ಯೂಲ್ ಅಕೌಂಟ್ಸ್ ಇದು ಆಗಿರ್ಬೋದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ 9,000 ಮ್ಯೂಲ್ ಅಕೌಂಟ್ಸಲ್ಲಿ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ಸ್ ಮುಖಾಂತರ 1930ಗೆ ಕಂಪ್ಲೇಂಟ್ಸ್ ಹೋಗಿದೆ. ಬ್ಯಾಂಗ್ಳೂರು ನಮ್ಮ ಹುಳಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕೇಸಲ್ಲಿ ಸದ್ಯಕ್ಕೆ 24 crores ರುಪೀಸ್ದು ಇನ್ವೆಸ್ಟ್ಮೆಂಟ್ದು ಪತ್ತೆಯಾಗಿದೆ. ಆದರೆ ನಮ್ಮ ಇಲ್ಲಿದು ಕೇಸ್ ಸಂಬಂಧಪಟ್ಟ ಬೇರೆ ಟೋಟಲ್ ಅಮೌಂಟ್ಸ್ ಏನೇನು ನಮ್ಮ ಅಕೌಂಟ್ಸ್ ಅವರು ರಿಕವರಿ ಅಕೌಂಟ್ಸ್ ಬಗ್ಗೆ ಡೀಟೇಲ್ಸ್ ತೊಗೊಂಡು 240 crores ಅಂದಾಜ್ದು 240 crores ವ್ಯಾಲ್ಯೂದು ಅಕೌಂಟ್ಸಲ್ಲಿ ಫ್ರೀಸ್ ಆಗಿದೆ ಈ ಕೇಸ್ ಮುಖಾಂತರ. ಸದ್ಯಕ್ಕೆ ಈ ಕೇಸಲ್ಲಿ 242 ಡೆಬಿಟ್ ಕಾರ್ಡ್ಸ್, 58 ಮೊಬೈಲ್ ಫೋನ್ಸ್, 531 grams of gold, ಮತ್ತು 9 ವಾಚಸ್, 33 ಚೆಕ್ ಬುಕ್ಸ್, 21 ಪಾಸ್ಬುಕ್ಸ್, 7 ಲ್ಯಾಪ್ಟಾಪ್ಸ್ ಮತ್ತು 1 ಆನ್ಲೈನ್ ಡಿಜಿಟಲ್ ಪೇಮೆಂಟ್ ರಿಂಗ್, 1 ಕ್ರಿಪ್ಟೋ ಕರೆನ್ಸಿ ಬುಕ್ ಮತ್ತು 48 ಸಿಮ್ ಕಾರ್ಡ್ಸ್. ಇದೆಲ್ಲ ವ್ಯಾಲ್ಯೂ ಅಂದಾಜು 1 ಕೋಟಿದು. ಇದು ಅಲ್ಲದೆ 1 ಕೋಟಿ ಅಂದಾಜು ಅಮೌಂಟ್ ಕೂಡ ಫ್ರೀಸ್ ಆಗಿದೆ ಹುಳಿಮಾವು ಪೊಲೀಸ್ ಸ್ಟೇಷನ್ ಕೇಸಲ್ಲಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮುಖಾಂತರ ಒಂದು ಆ್ಯಪ್ ಮುಖಾಂತರ ಅವ್ರು ಜನಕ್ಕೆ ಮೋಸ ಮಾಡಿ ನಿಮಗೆ ಬೇಗ ದುಡ್ಡು ಡಬಲ್ ಆಗುತ್ತೆ ಅದನ್ನು ಮಾಡಿ ಇನಿಷಿಯಲಿ ರಿಟರ್ನ್ಸ್ ಕೂಡ ಅವ್ರಿಗೆ ಬಂದಿದೆ. ಆದರೆ ನಿಮಗೆ ಗೊತ್ತಿದೆ 350 ಕೋಟಿ ಹಣದಲ್ಲಿ 9,000 ಖಾತೆಯಲ್ಲಿ 240 ಕೋಟಿ ಖಾಕಿ ವಶಕ್ಕೆ ಪಡೆದಿದೆ. ಹಣ ಏನೋ ಫ್ರೀಸ್ ಆಯಿತು. ಈಗ ಹಣ ಕಳೆದುಕೊಂಡವರ ಪತ್ತೆಯೇ ದೊಡ್ಡ ಸವಾಲು. ಪೊಲೀಸ್ ಇಲಾಖೆಗೆ ಹಣ ಕಳೆದುಕೊಂಡವರ ಹುಡುಕಾಟವೇ ದೊಡ್ಡ ಟಾಸ್ಕ್ ಆಗಿದೆಯಂತೆ. ರಾಜ್ಯದ ಎಲ್ಲ ಠಾಣೆಗಳಿಂದ ಹುಳಿಮಾವು ಪೊಲೀಸರು ಮಾಹಿತಿಯನ್ನ ಕೇಳಿದ್ದಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್, ಗೇಮಿಂಗ್ ಆ್ಯಪ್ನಲ್ಲಿ ಹಣ ಕಳೆದುಕೊಂಡವರ ಬಗ್ಗೆ ಮಾಹಿತಿ ಬೇಕಾಗಿದೆ. ಆನ್ಲೈನ್ನಲ್ಲಿ ಹಣ ಕಳೆದುಕೊಂಡು ದೂರು ನೀಡಿದ್ದವರ ಮಾಹಿತಿ ಸದ್ಯ ಕಲೆ ಹಾಕಲಾಗ್ತಾ ಇದೆ. ಈಗ ಫ್ರೀಸ್ ಆಗಿದ್ದ ಖಾತೆಗಳಿಗೆ ಹಣ ಹೋಗಿದ್ರೆ ವಾಪಸ್ ಸಿಗೋದು ಪಕ್ಕ. ಕರ್ನಾಟಕ ಸೇರಿ ಭಾರತದ ಹಲವು ರಾಜ್ಯಗಳಲ್ಲಿ ವಂಚನೆ ಆಗಿದೆ ಅನ್ನೋ ಆರೋಪ ಇದೆ. ಪ್ರಮುಖ ಆರೋಪಿ ದುಬೈನಲ್ಲಿ ಕುಳಿತು ಭಾರತದಲ್ಲಿ ಸಹಚರರಿಂದ ಲೂಟಿ ಮಾಡಿಸ್ತಾ ಇದ್ದ. ಬಂಧಿತ 12 ಆರೋಪಿಗಳಲ್ಲಿ 2 ಮಾತ್ರ ಕರ್ನಾಟಕದವರು. ಇವರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 10ಕ್ಕೂ ಹೆಚ್ಚು ರಾಜ್ಯದ ಪೊಲೀಸರು ಇನ್ನೂ ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಭಾರತದಾದ್ಯಂತ 350 ಕೋಟಿಗೂ ಹೆಚ್ಚು ಹಣ ವಂಚಿಸಿದ್ದಾರೆ ಖದೀಮರು. ಹುಳಿಮಾವು ಪೊಲೀಸರು ಒಂದು ಬೃಹತ್ ಸೈಬರ್ ಕ್ರೈಮ್ ಜಾಲವನ್ನು ಪತ್ತೆ ಹಚ್ಚಿರುವಂಥದ್ದು. ಒಟ್ಟು 12 ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂದರೆ ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿ ಒಂದು ಫ್ರಾಡ್ ಮಾಡಲಾಗ್ತಾ ಇತ್ತು, ಒಂದು ತಂಡ ವ್ಯವಸ್ಥಿತವಾಗಿ ಯಾವ ರೀತಿ ಒಂದು ಸಂಚಲನ ಮಾಡ್ಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಳ್ತಿದ್ರು ಅನ್ನೋದನ್ನು ಪತ್ತೆ ಹಚ್ಚಿ ಒಟ್ಟು 1.5 ಕೋಟಿಗೂ ಅಧಿಕ
ಮೌಲ್ಯದ ವಸ್ತು ಹಾಗೂ ಹಣವನ್ನು ಫ್ರೀಸ್ ಮಾಡಿರುವಂಥದ್ದು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಕೇಸ್ ಇದು. ಇದೀಗ ಏನು ಮೊದಲಿಗೆ ಏನಂತಂದರೆ ವಾಟ್ಸಪ್ ಮುಖಾಂತರ ಅಂದರೆ ಎಲ್ಲ ಏನು ಸಂತ್ರಸ್ತರೇನಿದ್ದಾರೆ ಅವರೆಲ್ಲರಿಗೂ ಕೂಡ ವಾಟ್ಸಪ್ ಮುಖಾಂತರ ವಿಕ್ಟಿಮ್ಗೆ ಒಂದು ಲಿಂಕ್ಗಳನ್ನು ಅಂದರೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಮುಖಾಂತರ ಒಂದು ಲಿಂಕನ್ನು ಕಳಿಸ್ತಾರೆ. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಣವನ್ನು ಹೂಡಿಕೆಯನ್ನು ಮಾಡಿದ್ರೆ ಡಬಲ್ ಆಗುತ್ತೆ ಅನ್ನುವಂಥ ಆ್ಯಪ್ ಇದಾಗಿರುತ್ತೆ. ಅಂದರೆ ನಿಯೋ ಸಿಸ್ಟಮ್ ಅನ್ನುವಂತಹ ಒಂದು ಆ್ಯಪ್, ಅನ್ಅಥರೈಸ್ಡ್ ಆ್ಯಪ್, ಟ್ರೇಡಿಂಗ್ ಆ್ಯಪ್ ಏನಿದೆ ಆ ಒಂದು ಆ್ಯಪನ್ನು ಅವರ ಒಂದು ಮೊಬೈಲಲ್ಲಿ ಇದು ಇನ್ಸ್ಟಾಲ್ ಮಾಡುವಂಥದ್ದು. ಏನು ಅವರು ಇನ್ಸ್ಟಾಲ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಅಕೌಂಟ್ ಬೇರೆ ಬೇರೆ ಅಕೌಂಟ್ಗಳ ಮುಖಾಂತರ ಹಣವನ್ನು ಹೂಡಿಕೆಯನ್ನು ಮಾಡಿ ಆ ಒಂದು ನಿಯೋ ಸಿಸ್ಟಮ್ ಆ್ಯಪ್ ಏನಿದೆ ಆ ಒಂದು ಆ್ಯಪ್ನಲ್ಲಿ ಹಣ ಹೂಡಿಕೆ ಮಾಡಿರುವಂತಹ ರೀತಿಯಲ್ಲಿ ತೋರಿಸ್ತಿದ್ರು. ಬಳಿಕ ಯಾವಾಗ ಹಣವನ್ನು ಡಬಲ್ ಆಗುತ್ತೋ ಆ ಹಣವನ್ನು ಒಂದಷ್ಟು ಜನ ಒಂದು ವಿಡ್ರಾ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ವಿಡ್ರಾ ಮಾಡುವಂಥ ಸಂದರ್ಭದಲ್ಲಿ ಅದು ವಿಡ್ರಾ ಆಗಿರಲ್ಲ, ಕೇವಲ ಆ್ಯಪ್ನಲ್ಲಿ ಮಾತ್ರ ಇರುತ್ತೆ. ಹೀಗಾಗಿ ಮೊದಲಿಗೆ ಒಂದು ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಇಲ್ಲಿಂದ ಈ ಒಂದು ಪ್ರಕರಣ ತೆರೆದುಕೊಳ್ಳುವಂಥದ್ದು. ಮೊದಲಿಗೆ 1930 ಒಂದು ಕಾಲ್ ಮಾಡ್ತಾರೆ, ಹಣ ಬಂದಿರೋದಿಲ್ಲ, ಹೀಗಾಗಿ FIR ದಾಖಲೆ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಏನು ವಿಡ್ರಾ ಅಂತೂ ಆಗಿರೋದಿಲ್ಲ. ಆ ನಂತರ ಈ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಹುಳಿಮಾವು ಪೊಲೀಸರೇನಿದ್ದಾರೆ ಮತ್ತು NCRP ಹುಳಿಮಾವು ಪೊಲೀಸರು ಇಬ್ಬರು ಸೇರ್ಕೊಂಡು ಒಂದಷ್ಟು ಅಕೌಂಟ್ಗಳನ್ನು ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡಿ ಇಡೀ ಒಂದು ಏನು ಆ ಒಂದು ನಿಯೋ ಸಿಸ್ಟಮ್ ಮತ್ತು swamiji.com ಅನ್ನುವಂತಹ ಆ್ಯಪ್ನಲ್ಲಿ ಒಂದು ಹಣವನ್ನು ಹೂಡಿಕೆ ಮಾಡ್ತಾರೆ. ಡೆಪಾಸಿಟು ಅದರಲ್ಲಿ ಮಾಡ್ತಿರ್ತಾರೆ. ಮೊದಲಿಗೆ ಸಾಕಷ್ಟು ಒಂದು ಮ್ಯೂಲ್ ಅಕೌಂಟ್ಗಳನ್ನು ಮಾಡ್ಕೊಳ್ತಾರೆ. ಅಂತಂದರೆ ಈ ಒಂದು ಫ್ರಾಡ್ಗಳೇನಂತಂದರೆ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಯಾವತ್ತೂ ಹಣವನ್ನು ಹಾಕಿಸ್ಕೊಂಡಿರಲ್ಲ, ಬೇರೆಯವ್ರ ಅಕೌಂಟ್ ಮುಖಾಂತರ ಒಂದು ಮ್ಯೂಲ್ ಅಕೌಂಟ್ ಮುಖಾಂತರ ಹಣವನ್ನು ಹಾಕಿಸ್ಕೊಂಡು ಅವರು ಒಂದು ಫ್ರಾಡನ್ನು ಮಾಡಿರುವಂಥದ್ದು. ಒಟ್ಟು 4500 ಮ್ಯೂಲ್ ಅಕೌಂಟ್ಗಳನ್ನು ಯಾವಾಗ ಹುಳಿಮಾವು ಪೊಲೀಸರು ಫ್ರೀಸ್ ಮಾಡ್ತಾರೆ, ಫ್ರೀಸ್ ಮಾಡಿ ಸಾಕಷ್ಟು ಒಂದು ಪ್ರಕರಣದಲ್ಲಿ ಅವ್ರಿಗೂ ಒಂದು ಮ್ಯೂಲ್ ಅಕೌಂಟ್ಗಳನ್ನ ಮಾಡ್ತಿದ್ದಂತಹ ಇಬ್ಬರು ಆರೋಪಿಗಳೇನಿದ್ದಾರೆ ಅವರನ್ನು ಮೊದಲಿಗೆ ಪೊಲೀಸರು ಬಂಧನ ಮಾಡುವಂಥದ್ದು. ಅಂದರೆ ಅವ್ರ ಮುಖಾಂತರವೇ ಇಡೀ ಮ್ಯೂಲ್ ಅಕೌಂಟ್ಗಳನ್ನು ಇವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಹೀಗಾಗಿ ಆ ಇಬ್ಬರನ್ನು ಕೂಡ ಮೊದಲಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಮೊಹಮ್ಮದ್ ಹುಸೈಫಾ ಮತ್ತು ಆತನ ತಾಯಿ ಏನು ಶಬಾನಾ ಏನಿದ್ದಾರೆ ಇಬ್ಬರನ್ನ ಬಂಧನ ಮಾಡಿ ಆನಂತರ ಪೊಲೀಸರು ಇನ್ವೆಸ್ಟಿಗೇಷನನ್ನು ಮುಂದುವರಿಸುವಂಥದ್ದು. ಅಂದರೆ ಈ ಎಲ್ಲ ದಾಖಲೆಗಳನ್ನು ಮ್ಯೂಲ್ ಅಕೌಂಟ್ ಇವಾಗ ಸಾಕಷ್ಟು ಒಂದು ಚೆಕ್ ಬುಕ್ಗಳು, ಮೊಬೈಲ್ಗಳನ್ನು ಕೂಡ ಏನು ನೀವು ನೋಡ್ತಾ ಇದ್ದೀರಿ. ಈ ಒಂದು ಚೆಕ್ ಬುಕ್ಗಳು ಯಾರ್ದೋ ಬೇರೆಯವ್ರದ್ದಾಗಿರುತ್ತೆ. ಆದರೆ ಅಕೌಂಟ್ ಟ್ರಾನ್ಸಾಕ್ಷನನ್ನು ಈ ಒಂದು ಫ್ರಾಡ್ ಏನಿದ್ದಾರೆ ಒಂದು ಸೈಬರ್ ಫ್ರಾಡ್ಗಳು ಅವರು ಒಂದು ಅಕೌಂಟನ್ನು ಮಾಡ್ತಾ ಇರ್ತಾರೆ. ಮತ್ತು ಈ ಒಂದು ಏನು ಕಾರ್ಡ್ಗಳೇನಿದೆ ಎಲ್ಲ ಒಂದು ಕಾರ್ಡ್ಗಳನ್ನು ಕೂಡ ಒಂದು ದುಬೈಗೆ ಕಳಿಸೋದಕ್ಕೂ ಕೂಡ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅಂದರೆ ಯಾಕಂದರೆ ಅಲ್ಲಿಂದ ಒಂದು ಹಣ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ. ಈ ರೀತಿ ಒಂದು ಹಣ ಟ್ರಾನ್ಸಾಕ್ಷನ್ ಆಗಿ ಮತ್ತು ದೆಹಲಿಯಲ್ಲೂ ಕೂಡ ಒಂದು ಕಾಲ್ ಸೆಂಟರನ್ನು ಕೂಡ ಇಟ್ಕೊಂಡು ವ್ಯವಸ್ಥಿತವಾಗಿ ಇವರು ಒಂದು ಸಂಚನ್ನು ಮಾಡಿ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಏನು ಫ್ರಾಡ್ ಮಾಡಲಾಗ್ತಿತ್ತು ಅದರ ಜಾಲವನ್ನು ಬೇಯಿಸಿರುವಂಥದ್ದು. ಒಟ್ಟು 12 ಮಂದಿಯನ್ನು ಬಂಧನ ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.